ಜೈ ಹಿಂದ್. ಎಲ್ಲ ನನ್ನ SSC GD ಎಸ್ಪಿರೆಂಟ್ಸ್ಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಸರ್ SSC GDಗೆ ಹಾಕಬೇಕಾದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ಹೇಳಿದ. ಸೊ ಈ ದಾಖಲಾತಿಗಳನ್ನ ಇದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ರಿ. ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು SSC GDಯಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ 25,487 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಸೊ ಇನ್ನು 25,000 ಅಧಿಕ ಹುದ್ದೆಗಳನ್ನ ಇದಕ್ಕೆ ಪ್ಲಸ್ ಕೂಡ ಮಾಡ್ತಾರೆ. ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 1/12/2025 ಅಂತ ಹಿಡಿದು 31/12/2026 ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದೆ. ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗಿದೆ ಇವಾಗಲೇ. ಪುರುಷ ಮತ್ತು ಮಹಿಳಾ ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ನೋಡ್ಕೊಡ್ರಿ, ಅರ್ಜಿಯನ್ನ ಸಲ್ಲಿಸುವಾಗ ಈ ಡಾಕ್ಯುಮೆಂಟ್ಸ್ ಗಳು ಕಡ್ಡಾಯ ಬೇಕಾಗುತ್ತೆ. ಮೊದಲಿಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾವ ಕೆಟಗರಿ ಇರ್ತಿರಲ್ಲ, ಸೊ OBC ಸರ್ಟಿಫಿಕೇಟ್ ಯಾವ ಡೇಟಿನ ಒಳಗಡೆ ಇರಬೇಕಪ್ಪ ಅಂದ್ರೆ 31/12/2025 ಒಳಗಡೆ ಇದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ನಿಮ್ಮ ಹತ್ರ ಇನ್ನೂ ಇಲ್ಲಪ್ಪ ಅಂತಾರೆ ಸೊ ಇವತ್ತೇ ತೆಗೆಸ್ಕೊಂಡ್ ಕೇಸಿಂದ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ತೆಗ್ಸಾಕ್ ಕೊಟ್ರಿಪ್ಪ ಅಂದ್ರೆ 7 ದಿನದಲ್ಲಿ ಬರ್ತದೆ. ಅಕಸ್ಮಾತ್ SC/ST ಕಾಸ್ಟ್ನವ್ರು ಯಾರಾದ್ರೂ ಇದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲೇ ಇರಬೇಕಾಗುತ್ತೆ. EWS ಮತ್ತು ಮರಾಠ ಕಾಸ್ಟ್ನವ್ರು ಇದ್ರೆ ನೀವು ಕೂಡ ಸರ್ಟಿಫಿಕೇಟ್ ತೆಗೆಸ್ಕೊಂಡ್ ಕೇಸಿಂದ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಕಂಪಲ್ಸರಿಯಾಗಿ ಇಂಗ್ಲಿಷ್ ನಲ್ಲೇ ಬೇಕಾಗುತ್ತೆ. ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೊಬೈಲ್ ನಂಬರು ಮತ್ತು Gmail ID. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ದಪ್ಪ ಅಂದ್ರೆ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಸ್ನೇಹಿತರೆ. ಸೊ ಈ ವಿಡಿಯೋನ ಪ್ರತಿಯೊಂದು ಅಭ್ಯರ್ಥಿಗೆ ತಲುಪುವ ಹಾಗೆ ಸೇರನ್ನ ಮಾಡ್ಕೊಡ್ರಿ. ಯಾಕಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇದೆ. ಸೊ ಕರ್ನಾಟಕದಲ್ಲಿ ಹೈಯೆಸ್ಟ್ ಈ ಸರಿ SSC/GDಯಲ್ಲಿ ಸೆಲೆಕ್ಷನ್ ಆಗ್ಬೇಕಂತ ಅನ್ಕೊಂಡಿದೀನಿ. ಸೊ ಪ್ರತಿಯೊಂದು ವಿದ್ಯಾರ್ಥಿಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಅಕಸ್ಮಾತ್ ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಸೊ ನಾಳೆ ಫೈನಲ್ ನಲ್ಲಿ ನೀವು ಫೇಲ್ ಆಗ್ತೀರಾ. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ಈ ಇನ್ಫಾರ್ಮೇಶನ್ ತಲುಪಲಿ. ಸೊ ನೀವು ಏನು ಲೈಕ್ ಕೊಡ್ತಿರೋ ಪರವಾಗಿಲ್ಲ. ಸೊ ಈ ಇನ್ಫಾರ್ಮೇಶನ್ ಅನ್ನ ಅವರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.